ನಮಸ್ಕಾರ ಎಲ್ರು. ಇವತ್ತು ನಾನು ನಿಮಗೆ ಈ ವಿಡಿಯೋದಲ್ಲಿ ಮನೆಯಲ್ಲಿಯೇ ಮಲ್ಟಿಗ್ರೇನ್ ಹಿಟ್ಟನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ಏನೂ ಕಷ್ಟನೇ ಇಲ್ಲ. ಒಂದು 5-10 ನಿಮಿಷದಲ್ಲಿ ಈ ಹಿಟ್ಟನ್ನ ಮನೆಯಲ್ಲಿ ತಯಾರು ಮಾಡ್ಕೋಬೋದು. ನಿಮ್ಗೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಎಲ್ರಿಗೂ ಈ ಮಲ್ಟಿಗ್ರೇನ್ ಹಿಟ್ಟು ಆರೋಗ್ಯಕ್ಕೆ ಎಷ್ಟೆಲ್ಲ ಒಳ್ಳೆಯದಂತೇಳಿ. ಮತ್ತು ನನಗೆ ಭಾಳಷ್ಟು ಜನ ಕಮೆಂಟ್ ಕೂಡ ಮಾಡ್ತಿದ್ರು ಈ ಮಲ್ಟಿಗ್ರೇನ್ ಹಿಟ್ಟಿನ ರೆಸಿಪಿ ತೋರಿಸಂತೇಳಿ. ಸೊ ಭಾಳಷ್ಟು ಜನರಿಗೆ ಗೊತ್ತಿರುತ್ತೆ ಇದರ ಬೆನಿಫಿಟ್ಟು. ನಿಮಗೆ ಗೊತ್ತಿಲ್ಲ ಅಂದರೆ ನೀವು ಒಂದು ಸ್ವಲ್ಪ ನೆಟ್ನಲ್ಲಿ ಚೆಕ್ ಮಾಡಿ ನೋಡಿ ಎಷ್ಟೆಲ್ಲ ಬೆನಿಫಿಟ್ಸ್ ಇದೆ ಇದು ಅಂಥೇಳಿ. ಸೊ ಆರೋಗ್ಯಕ್ಕೆ ಅಮೃತವಿದ್ದಂತೆ ಈ ಮಲ್ಟಿಗ್ರೇನ್ ಹಿಟ್ಟು. ಹೀಗಾಗಿ ಮಿಸ್ ಮಾಡದೆ ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನೀವು ಕೂಡ ಮನೆಯಲ್ಲಿ ಆರೋಗ್ಯಕರವಾದಂತಹ ಮಲ್ಟಿಗ್ರೇನ್ ಹಿಟ್ಟನ್ನ ತಯಾರು ಮಾಡ್ಕೋಬೋದು. ಓಕೆ, ಬನ್ನಿ ಇವಾಗ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮತ್ತು ಅಮೃತಕ್ಕೆ ಸಮನಾಗಿರುವಂತಹ ಈ ಮಲ್ಟಿಗ್ರೇನ್ ಹಿಟ್ಟಿಗೆ ನಿಮ್ಮೆಲ್ಲರ ಒಂದು ಲೈಕ್ ಇರಲಿ ಅಥವಾ ಮೆಚ್ಚುಗೆ ಇರಲಿ. ಬನ್ನಿ ಇವಾಗ ನಾನು ಯಾವ ರೀತಿ ಮಾಡೋದಂತ ನಿಮಗೆ ತೋರಿಸ್ತೀನಿ ನೋಡಿ. ನಾನಿಲ್ಲಿ ಮೊದಲಿಗೆ ಒಂದು ಗ್ಲಾಸ್ ತೊಗೊಂಡಿದ್ದೀನಿ. ನಾರ್ಮಲಾಗಿ ನಾವು ಮನೆಯಲ್ಲಿ ನೀರು ಕುಡ್ಲಿಕ್ಕೆ ಯೂಸ್ ಮಾಡ್ತೀವಲ್ಲ ಅದೇ ಗ್ಲಾಸ್ ತೊಗೊಂಡಿದ್ದೀನಿ. ಅದರಲ್ಲಿ ಆ ಗ್ಲಾಸಲ್ಲೇ ನಾನಿಲ್ಲಿ ಒಂದು 4 ಗ್ಲಾಸ್ ಆಗುವಷ್ಟು ಗೋಧಿ ಹಾಕ್ತಿದ್ದೀನಿ. ಮತ್ತು ನೀವಿಲ್ಲಿ 4 ಗ್ಲಾಸ್ ಬದಲಾಗಿ 5-6 ಗ್ಲಾಸ್ ಕೂಡ ಗೋಧಿನ ಹಾಕ್ಕೋಬೋದು. 4 ಗ್ಲಾಸ್ ಹಾಕಿದರೆ ಸ್ವಲ್ಪ ಚಪಾತಿ ಹಾರ್ಡಾಗಿ ಬರುತ್ತೆ. ಹೀಗಾಗಿ ನೀವಿಲ್ಲಿ ಸಾಫ್ಟ್ ಚಪಾತಿ ಬೇಕಂದರೆ ಒಂದು 5-6 ಗ್ಲಾಸ್ ಆಗುವಷ್ಟು ಹಾಕ್ಕೊಳ್ಳಿ. ಇಲ್ಲ ಪರವಾಗಿಲ್ಲ ತಿನ್ನೋದಾದರೆ 4 ಗ್ಲಾಸ್ ಹಾಕ್ಕೊಳ್ಳಿ. ನಾನಿಲ್ಲಿ 4 ಗ್ಲಾಸ್ ಹಾಕಿದ್ದೀನಿ ಗೋಧಿ, ನೋಡ್ತಿರ್ಬೋದು. ಸೊ ಹೆಲ್ತ್ ಮುಖ್ಯ ಅನ್ನೋದಾದರೆ 4 ಗ್ಲಾಸ್ ಹಾಕ್ಕೊಳ್ಳಿ. ಓಕೆ, ನಾನಿಲ್ಲಿ 4 ಗ್ಲಾಸ್ ಆಗುವಷ್ಟು ಗೋಧಿ ಹಾಕಿದ್ದೀನಿ. ಇವಾಗ ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ಕಡಲೆ ಬೀಜ ಹಾಕ್ತಿದ್ದೀನಿ. ನೀವು ಇದರ ಬದಲಾಗಿ ಕಡಲೆ ಬೇಳೆ ಕೂಡ ಹಾಕ್ಕೋಬೋದು. ಬಟ್ ಕಡಲೆ ಬೀಜ ಇತ್ತಂದ್ರೆ ಮೊದಲಿಗೆ ನೀವು ಕಡಲೆ ಬೀಜನೇ ಹಾಕ್ಕೊಳ್ಳಿ. ಇಲ್ಲ ಅನ್ನೋದಾದರೆ ನೀವು ಕಡಲೆ ಬೇಳೆನ ಹಾಕ್ಕೋಬೋದು ಇದರಲ್ಲಿ. ನೋಡಿ, ಇವಾಗ ನಾನು ಅದೇ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ಸಜ್ಜಿ ಹಾಕ್ತಿದ್ದೀನಿ, ಅಂದರೆ ಸಜ್ಜೆ ಹಾಕ್ತಿದ್ದೀನಿ. ನೋಡಿ, ಅರ್ಧ ಗ್ಲಾಸ್ ಆಗುವಷ್ಟಿದೆ. ಇದು ಸ್ವಲ್ಪ ಹೆಚ್ಚಕಮ್ಮ ಆದರೆ ಭೀ ಪರವಾಗಿಲ್ಲ, ಇದೇನು ಅಷ್ಟೇನು ನಿಮಗೆ ಫರಕ್ ಬೀಳೋದಿಲ್ಲ. ಮಾಡ್ಕೊಳ್ಳಿ ಮನ್ಯಾಗ ಒಂದು ಸ್ವಲ್ಪ, ಏನಾಗುತ್ತೆ ಒಂದು ಸ್ವಲ್ಪ ಮಾಡ್ಕೊಂಡು ತಿಂದು ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಮತ್ತು ಅದೇ ಗ್ಲಾಸಲ್ಲಿ ನಾನಿಲ್ಲಿ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ಜೋಳ ಹಾಕ್ತಿದ್ದೀನಿ. ಅಂದರೆ ಇಲ್ಲಿ ಅರ್ಧ ಗ್ಲಾಸ್ ಆಗುವಷ್ಟು ಕಡಲೆ, ಅರ್ಧ ಗ್ಲಾಸ್ ಆಗುವಷ್ಟು ಸಜ್ಜೆ, ಅರ್ಧ ಗ್ಲಾಸ್ ಆಗುವಷ್ಟು ಜೋಳ ಹಾಕಿದ್ದೀನಿ. ಮತ್ತು ಅರ್ಧ ಗ್ಲಾಸ್ ಆಗುವಷ್ಟು ಹೆಸರು ಕಾಳು ಹಾಕ್ತಿದ್ದೀನಿ. ಸ್ವಲ್ಪ ಜಾಸ್ತಿ ಹಾಕಿದ್ರೆ ಭೀ ಪರವಾಗಿಲ್ಲ, ಚಪಾತಿ ತುಂಬಾ ರುಚಿ ಬರುತ್ತೆ ಹೆಸರು ಕಾಳು ಸ್ವಲ್ಪ ಜಾಸ್ತಿ ಹಾಕಿದರೆ. ಮತ್ತು ಈ ಹೆಸರು ಕಾಳನ್ನ ಮಿಸ್ ಮಾಡದೆ ಹಾಕಿ ಚಪಾತಿ ತುಂಬಾ ರುಚಿ ಬರುತ್ತೆ ಅದರಲ್ಲಿಂತ. ಮತ್ತು ನಾನಿಲ್ಲಿ ರಾಗಿ ತೊಗೊಂಡಿದ್ದೀನಿ. ರಾಗಿ ಅರ್ಧ ಗ್ಲಾಸ್ ಹಾಕೋದು ಬೇಡ, ಅರ್ಧ ಗ್ಲಾಸ್ ಹಾಕಿದರೆ ಚಪಾತಿ ತುಂಬಾ ಹಾರ್ಡಾಗಿ ಬರುತ್ತೆ ಮತ್ತು ಕಪ್ಪಾಗಿ ಬರುತ್ತೆ. ಪಾವು ಗ್ಲಾಸ್ ಆಗುವಷ್ಟು ಹಾಕ್ಕೊಳ್ಳಿ ಸಾಕು, ಅಂದರೆ ಕಮ್ಮಿ ಹಾಕ್ಕೊಳ್ಳಿ. ಮತ್ತು ಇಲ್ಲಿ ನಾನು ಸೋಯಾಬೀನ್ ತೊಗೊಂಡಿದ್ದೀನಿ. ನಾರ್ಮಲಾಗಿ ಎಲ್ಲ ಕಡೆ ಸಿಗುತ್ತೆ ಅಲ್ಲ ದುಕಾನಲ್ಲಿ, ಕಿರಾಣಿ ದುಕಾನಲ್ಲಿ, ಅದನ್ನು ತೊಗೊಂಡಿದ್ದು ನೋಡಿ. ಸೋಯಾಬೀನ್ ಅವ ಇವು. ಸೋಯಾಬೀನ್ ಇಲ್ಲ ಅನ್ನೋದಾದರೆ ನೀವು ಇಲ್ಲಿ ಸ್ಕಿಪ್ ಕೂಡ ಮಾಡ್ಕೋಬೋದು. ಸೋಯಾಬೀನ್ ಬದಲಾಗಿ ನೀವು ಓಟ್ಸ್ ಹಾಕ್ಕೋಬೋದು. ಮತ್ತು ಓಟ್ಸ್ ಕೂಡ ನಿಮ್ಗೆ ಗೊತ್ತಿರ್ಬೋದು ಆರೋಗ್ಯಕ್ಕೆ ಎಷ್ಟೆಲ್ಲ ಒಳ್ಳೆಯದಂತೇಳಿ. ಹೀಗಾಗಿ ಓಟ್ಸ್ ಇತ್ತು ಅಂದರೆ ಸ್ವಲ್ಪ ಕ್ವಾಂಟಿಟಿದಾಗ ಓಟ್ಸ್ನ ಹಾಕ್ಕೋಬೋದು ನೀವು ಇಲ್ಲಿ. ಇವಾಗ ನೋಡಿ, ಎಲ್ಲನೂ ಸೇರಿಸಿದರೆ ಇದು ಜಾಸ್ತಿ ಆಗುತ್ತೆ ಅಲ್ವಾ. ಒಂದು ಸ್ವಲ್ಪ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಚಪಾತಿ ಹಾರ್ಡ್ ಇಷ್ಟ ಇಲ್ಲ ಅನ್ನೋದಾದರೆ ನೀವು ಇದರಲ್ಲಿ 5-6 ಗ್ಲಾಸ್ ಆಗುವಷ್ಟು ಗೋಧಿನ ಸೇರಿಸ್ಕೊಳ್ಳಿ. ಇಲ್ಲ ಪರವಾಗಿಲ್ಲ, ನಮಗೆ ಹೆಲ್ತ್ ಮುಖ್ಯ ಅನ್ನೋದಾದರೆ ನೀವಿದು ಒಂದು 4 ಗ್ಲಾಸ ಹಾಕ್ಕೋಬೋದು. ಇವಾಗ ಏನಿಲ್ಲ, ಎಲ್ಲನೂ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದು ಜಾಸ್ತಿ ಕ್ವಾಂಟಿಟಿದಾಗ ಆಗಿದೆ ಅಲ್ವಾ, ಹೀಗಾಗಿ ನಾನು ಇದರಲ್ಲಿ ಒಂದು 2 ಭಾಗ ಮಾಡಿ 1 ಭಾಗ ಮಾತ್ರ ಬಿಸ್ಕೊಂಬರ್ತೀನಿ. ಅಂದರೆ ನೀವು ಇದು ಹಿಟ್ಟನ್ನ ಬಿಸ್ಕೊಂಬಂದು ಜಾಸ್ತಿ ಟೈಮ ಸ್ಟೋರ್ ಮಾಡಿ ಇಟ್ಕೋಬಾರ್ದು. ಸುಮಾರು ಒಂದು 15-20 ದಿನ ಆಗೋ ತನಕ ಮಾತ್ರ ಸ್ಟೋರ್ ಮಾಡಿ ಇಟ್ಕೊಳ್ಳಿದ್ದು ನೀವು, ಯಾಕಂದರೆ ಅದರದ್ದೆಲ್ಲ ಬೆನಿಫಿಟ್ಸ ನಮಗೆ ಸಿಗಬೇಕಲ್ಲ. ಹೀಗಾಗಿ ಓಕೆ, ನಾನಿವಾಗ ನೋಡಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡಾಗಿದೆ. ಇವಾಗ ಇದರಲ್ಲಿ ನಾನು 2 ಭಾಗ ಮಾಡ್ತಿದ್ದೀನಿ. ಇದರಲ್ಲಿ 2 ಭಾಗ ಮಾಡಿ 1 ಭಾಗ ಮಾತ್ರ ನಾನು ಬೀಸ್ಕೊಂಬರ್ತೀನಿ. ಅದು ಒಂದು ಖಾಲಿ ಆಗಿತ್ತಂದ್ರೆ ಮತ್ತೆ ಒಂದು ಉಳಿದಂಥದ್ದು ಬೀಸ್ಕೊಂಡು ಬರ್ತೀನಿ ನಾನು. ಮತ್ತು ಫ್ರೆಂಡ್ಸ್, ಖಂಡಿತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತು ಇದ್ರದ್ದು ಬೆನಿಫಿಟ್ ಖಂಡಿತ ನೀವು ಒಂದು ಸ್ವಲ್ಪ ನೆಟ್ನಲ್ಲಿ ಚೆಕ್ ಮಾಡಿ ನೋಡಿ. ತುಂಬ ಅಂದರೆ ತುಂಬಾ ಇದೆ. ಮತ್ತು ನೀವು 100 ವರ್ಷ ಆರೋಗ್ಯಕರವಾಗಿ ಇರಬೇಕಂದ್ರೆ ಈ ಮಲ್ಟಿಗ್ರೇನ್ ಹಿಟ್ಟನ್ನ ನೀವು ಖಂಡಿತ ನಿಮ್ಮ ಡಯಟ್ನಲ್ಲಿ ಶಾಮೀಲ್ ಮಾಡಿಕೊಳ್ಳಿ. ಓಕೆ, ನಾನಿವಾಗ ಇದು ಬಿಸ್ಕೊಂಡು ಬರ್ಲಿಕ್ಕೆ ಹೊರಟಿದ್ದೀನಿ. ನೋಡಿ, ನಾನಿವಾಗ ಗಿರ್ನಿಯಲ್ಲಿ ಇದನ್ನು ಬಿಸ್ಕೊಂಬಂದಿದ್ದೀನಿ. ಅರ್ಧ ಮಾತ್ರ ಬಿಸ್ಕೊಂಬಂದಿದ್ದೀನಿ. ಮತ್ತು ಇದು ಸ್ವಲ್ಪ ದಪ್ಪ ಇರಬೇಕು, ಸ್ಮೂತಾಗಿ ಬಿಸ್ಕೊಂಬರ್ಬಾರ್ದು. ನಮ್ಮ ಡೈಜೆಷನ್ ತುಂಬಾ ಹೆಲ್ಪ್ ಆಗುತ್ತೆ ಅದು ದಪ್ಪ ಬಿಸ್ಕೊಂಬಂದರೆ. ಮತ್ತು ಅಂದರೆ ನಾವು ಗೋಧಿ ಜೋಳ ಬಿಸ್ಕೊಂಬರ್ತೀವಲ್ಲ ಆ ರೀತಿ ಇರಬಾರ್ದು, ಸ್ವಲ್ಪ ದಪ್ಪ ಇರಲಿ. ದಪ್ಪ ಬಿಸ್ಕೊಂಬಂದಿನಿ ನಾನಿವಾಗ ಇದಕ್ಕೆ. ಮತ್ತು ಇದರಲ್ಲಿ ನೀವು ಚಪಾತಿ ಅಷ್ಟೇ ಅಲ್ಲ, ಭಾಳಷ್ಟು ರೀತಿಯ ರೆಸಿಪಿಗಳನ್ನು ಮಾಡ್ಕೋಬೋದು. ನೀವು ಇದರಲ್ಲಿ ಅನೇಕ ರೀತಿಯ ಥಾಲಿಪೀಟ್ ಮಾಡ್ಕೋಬೋದು, ದೋಸೆ ಮಾಡ್ಕೋಬೋದು, ಫಡ್ ಮಾಡ್ಕೋಬೋದು, ಇಡ್ಲಿ ಮಾಡ್ಕೋಬೋದು. ನಿಮಗೆ ಇದರಲ್ಲಿ ಯಾವುದಾದ್ರೂ ರೆಸಿಪಿ ಬೇಕಂದರೆ ನೀವು ಕಾಮೆಂಟ್ ಮಾಡಿ ತಿಳಿಸಿದರೆ ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ.